ಉಪವಾಸವನ್ನು ಯಾವುದೋ ಒಂದು ನಿಮಿತ್ತದಿಂದ ಮಾಡುವವರಲ್ಲ, ಅದು ಅವರ ಶೀಲ, ಸ್ವಭಾವವಾಗಿತ್ತು. ನಿನ್ನೆ ದಿವಸ ತಿಳಿದಿದ್ದೀರಿ, ಯೋಗ್ಯವಾದ ಕಾಲದಲ್ಲಿ ಆಹಾರವನ್ನು ಸ್ವೀಕಾರ ಮಾಡೋದು, ಕರ್ತವ್ಯ ಕರ್ಮಗಳನ್ನು ಮುಗಿಸಿ, ದೇವರ ಪೂಜೆಯನ್ನು ಮುಗಿಸಿ. ಉದ್ಧವನ ಚರಿತ್ರೆಯನ್ನು ಹೇಳುವಾಗ ಶ್ರೀಮದ್ ಭಾಗವತ ಹೇಳುತ್ತದೆ, ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚ್ಛದ್ ತದ್ ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲಯ. 5 ವರ್ಷದ ಬಾಲಕನಾಗಿರುವಾಗ ಉದ್ಧವನಿಗೆ ತಾಯಿ ನಿನಗೆ ಆಹಾರವನ್ನು ಕೊಡಬೇಕು, ಉಪಹಾರವನ್ನು ಮಾಡು ಬಾ ಅಂತ ಕರೆದರೆ ಪ್ರಾತಃ ಕಾಲದಲ್ಲಿ ನಾನಿನ್ನೂ ಶ್ರೀಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡಿಲ್ಲ, ಬರೋದಿಲ್ಲ ಅಂತ ಉದ್ಧವ ಹೇಳ್ತಾನೆ. ಸಾಮಾನ್ಯವಾಗಿ ಬಳಗದಲ್ಲಿ ಇರುವಾಗ ಅಭಿಮಾನ ವಿಶ್ವಾಸಗಳಿದ್ದರೂ ಗೌರವ ಮಹಾತ್ಮ್ಯ ಜ್ಞಾನ ಕಡಿಮೆ ಇರುತ್ತೆ. ಆ ಸಮುದ್ರದ ಆಳ ಏನು, ಅದರೊಳಗಿರುವಂತಹ ಮಹತ್ವ ಏನು ಅಂತ ಸಾಮಾನ್ಯ ಮೀನುಗಳಿಗೆ ಗೊತ್ತಿರೋದಿಲ್ಲ. ಆ ರೀತಿ ಯಾದವರಲ್ಲಿಯೇ ಒಬ್ಬನಾಗಿರುವಂತಹ ಈ ಉದ್ಧವನಿಗೆ ಆ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ ಗೊತ್ತಿರಲಿಲ್ಲ ಅಂತಲ್ಲ, ಯೋಗ್ಯತೆ ದೊಡ್ಡದಾಗಿದೆ ಅನ್ನುವುದಕ್ಕೋಸ್ಕರ ಬೃಹಸ್ಪತ್ಯಾಚಾರ್ಯರ ಅವತಾರ ಅನ್ನುವ ಕಾರಣಕ್ಕೋಸ್ಕರ ಅವನಿಗೆ ಆ ಸ್ವಾಭಾವಿಕವಾದ ನೈಜವಾದ ಭಕ್ತಿ 5 ವರ್ಷದ ಬಾಲಕನಿದ್ದಾಗಲೇ ಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡದೆ ಒಂದು ಹನಿ ನೀರು ಬಾಯಿಯಲ್ಲಿ ಹಾಕಿಕೊಳ್ಳುವುದಿಲ್ಲ ಅನ್ನುವ ಪ್ರತಿಜ್ಞೆ ಅವನದು. ಈ ತರಹದ ಒಂದು ನಿಯಮವನ್ನು ಮನುಷ್ಯ ಇಟ್ಟುಕೊಂಡಿರಬೇಕು. ಇದೊಂದು ತರಹದ ಉಪವಾಸ. ಇದೇ ಮಹಾಭಾರತದಲ್ಲಿ ಬೇರೆ ಬೇರೆ ಕಡೆಗೆ ಆ ವಿಷಯಗಳನ್ನು ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ. ಇನ್ನೊಂದು ತರಹದ ಉಪವಾಸ. ಎಂಥ ಉಪವಾಸ, ಎಷ್ಟು ಉಪವಾಸಗಳು ಅಂತ ಭಯಪಡುವುದು ಬೇಡ. ನಿತ್ಯವೂ 2 ಹೊತ್ತು ಊಟ ಮಾಡಿದರೂ ಉಪವಾಸ ಅಂತ. 2 ಹೊತ್ತು ಊಟ ಮಾಡಿದ ಮೇಲೆ ಇನ್ನೇನು ಉಪವಾಸ? 2 ಹೊತ್ತು ಊಟ ಮಾಡಿದರೂ ಮಧ್ಯದಲ್ಲಿ ಏನನ್ನೂ ಸ್ವೀಕಾರ ಮಾಡದೇ ಇದ್ರೆ ನಿತ್ಯೋಪವಾಸ ಮಾಡಿದ ಫಲ ಇದೆ ಅಂತ ಮಹಾಭಾರತ ಹೇಳುತ್ತದೆ. ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಮಾಡ್ತಾನೆ, ಆದರೆ ಅದು ಬಿಟ್ಟರೆ ಇನ್ನೇನು ತಗೊಳ್ಳೋದಿಲ್ಲ. ಅದು ಒಂದು ತರಹದ ಉಪವಾಸ. ಬೆಳಿಗ್ಗೆ ಆಹಾರ ತಗೊಳ್ತಾನೆ, ಆದರೆ ಪೂಜೆ ಆಗುವವರೆಗೆ ಏನು ಸ್ವೀಕಾರ ಮಾಡೋದಿಲ್ಲ. ಅದೊಂದು ತರಹದ ಉಪವಾಸ. ಅಂತೂ ಇದರೊಳಗೆ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡ್ಬೋದು ಅಂತ ಅನ್ಕೋಬೇಡಿ. ಯಾವುದನ್ನು ಯಾವಾಗ ಮಾಡಬೇಕೋ ಆಗಲೇ ಮಾಡಬೇಕು. ಏಕಾದಶಿನೂ ಅಷ್ಟೇ, ಪೂಜೆ ಆಗುವವರೆಗೆ ಏನು ತಗೊಳ್ಳೋದಿಲ್ಲ, 2 ಹೊತ್ತು ಏನು ತಗೊಂಡು ಮಧ್ಯದಲ್ಲಿ ತಗೊಳ್ಳೋದಿಲ್ಲ. ಏಕಾದಶಿಗೆ ಸಂಬಂಧಪಟ್ಟದ್ದಲ್ಲ ಅದು. ಏಕಾದಶಿ ಪೂರ್ಣ ಉಪವಾಸ. ಆದರೆ ಪ್ರತಿನಿತ್ಯದಲ್ಲಿ ಮಾಡಬೇಕಾದ ಉಪವಾಸ ಅಂದರೆ ಪೂಜೆಯಾಗುವವರೆಗೆ 2 ಆಹಾರಗಳ ಸೇವನೆಯನ್ನು ಮಾಡಿದ ಮಧ್ಯದಲ್ಲಿ ತಾನು ಏನನ್ನು ಸ್ವೀಕರಿಸದೇ ಇದ್ದರೆ ಅದು ಒಂದು ತರಹದ ಉಪವಾಸವೇ. ಕೃಷ್ಣಾಷ್ಟಮಿ ಬರ್ತಾ ಇದೆ ಇದೇ ಮಾಸದಲ್ಲಿ. ಕೃಷ್ಣಾಷ್ಟಮಿ ದಿನ ಪೂರ್ಣವಾದಂತಹ ಉಪವಾಸ. ಇನ್ನಿತರ ಸಂದರ್ಭಗಳಲ್ಲಿ ಗ್ರಹಣಾದಿ ಕಾಲಗಳಲ್ಲಿ ಎಷ್ಟು ಹೊತ್ತು ಉಪವಾಸ ಶಾಸ್ತ್ರದಲ್ಲಿ ವಿಹಿತವಾಗಿದೆ ಅಷ್ಟು ಹೊತ್ತು ಉಪವಾಸವನ್ನು ಮಾಡೋದು. ಹೀಗೆ ಅನೇಕ ತರಹದ ಉಪವಾಸಗಳಿವೆ. ಇನ್ನು ವಿಶೇಷವಾದ ಇಚ್ಛೆಯಿಂದ ಸಂಕಲ್ಪಪೂರ್ವಕವಾಗಿ ಮಾಡಬಹುದಾದಂತಹ ವಿಷ್ಣು ಪಂಚಕ ಉಪವಾಸ, ಭೀಷ್ಮ ಪಂಚಕ ಉಪವಾಸ ಇತ್ಯಾದಿಗಳೆಲ್ಲ ಇವೆ. ಅಂತೂ ತಾನು ಮಾಡಿದಂತಹ ಪಾಪಗಳು, ಈ ಜನ್ಮದಲ್ಲಿ ಮಾಡಿದ ಪಾಪಗಳು, ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳು, ಕುಳಿತರೆ ನಿಂತರೆ ಗೊತ್ತಾಗದೆ 1000 ಕ್ರಿಮಿಕೀಟಗಳನ್ನು ನಾವು ಸಂಹಾರ ಮಾಡ್ತೇವೆ. ಚಪ್ಪಾಳೆ ತಟ್ಟಿದರೆ ಎಷ್ಟೋ ಕ್ರಿಮಿಗಳು ಸಾಯ್ತವೆ. ಹೆಜ್ಜೆ ಇಟ್ಟರೆ, ನೆಲಕ್ಕೆ ಕುಳಿತರೆ 1000 ಕ್ರಿಮಿಗಳನ್ನು, ಕಾಣದಂತಹ ಸೂಕ್ಷ್ಮವಾದ ಜಂತುಗಳನ್ನು ನಾವು ಸಂಹಾರ ಮಾಡ್ತೇವೆ. ಅದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಓಡಾಡಲೇಬೇಕು, ಕೂಡಲೇಬೇಕು, ಎಲ್ಲ ವಸ್ತುಗಳನ್ನು ಉಪಯೋಗಿಸಬೇಕು. ಆ ಸಂದರ್ಭದಲ್ಲಿ ಅನೇಕ ಜಂತುಗಳ ಹಿಂಸೆ ಅನಿವಾರ್ಯವಾಗಿ ಆಗುವಂತಹ ಹಿಂಸೆಗಳಿವೆ. ಆ ಎಲ್ಲ ಪಾಪಗಳ ಪರಿಹಾರ ಇದಲ್ಲದೆ ಬುದ್ಧಿಪೂರ್ವಕವಾಗಿ ಮಾಡುವ ಪಾಪಗಳು ಬೇಕಾದಷ್ಟಿವೆ.
ಗುರುಗಳ ಹಿರಿಯರ ನಿಂದೆ ತಾನು ಮಾಡುವುದು ಅದೂ ಪಾಪ, ಮತ್ತೊಬ್ಬರು ನಿಂದೆ ಮಾಡುವಾಗ ಅತ್ಯಂತ ಆಸಕ್ತಿಯಿಂದ ಕೇಳಿದರೂ ಅದೊಂದು ಪಾಪ. ಕೆಲವರು ತಾವು ನಿಂದೆ ಮಾಡೋದಿಲ್ಲ, ಇನ್ನೊಬ್ಬರು ಮಾಡುವ ನಿಂದೆಯನ್ನು ಅತ್ಯಂತ ಉತ್ಸಾಹದಿಂದ ಕೇಳ್ತಾರೆ, ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ, ಹೌದಾ ಹೌದಾ ಮತ್ತೇನು ಇನ್ನೇನು ಅಂತಾರೆ. ಅಷ್ಟಂದರೂ ಸಾಕು, ಇವನೇನು ಬೈಬೇಕಾಗಿಲ್ಲ. ಆ ರೀತಿಯ ನಿಂದೆಯನ್ನು ಕೇಳಿದರೂ ಪಾಪ ಇದೆ. ವಿಹಿತ ಕರ್ಮಗಳನ್ನು ಮಾಡದೇ ಇರೋದರಿಂದ ಪಾಪ. ಕೆಟ್ಟ ಕೆಲಸ ಏನು ಮಾಡಿಲ್ಲ, ಯಾಕೆ ದೇವರು ನಮಗೆ ಕಷ್ಟ ಕೊಡ್ತಾನೆ? ನಾನು ಏನೇನೇನೇನೇನೂ ಮಾಡಿಲ್ಲ, ಯಾಕೆ ದೇವರು ಕಷ್ಟ ಕೊಡ್ತಾನೆ ಅಂತ, ಅದೇ ದೊಡ್ಡ ಪಾಪ. ಏನೇನೇನೇನೇನೇನೂ ಮಾಡಿಲ್ಲಲ್ಲ, ಇದೇ ದೊಡ್ಡ ಪಾಪ. ಮಾಡಬೇಕಾದದ್ದನ್ನು ಯಾವುದೂ ಮಾಡಿಲ್ಲ. ಸ್ನಾನ ಇಲ್ಲ, ಸಂಧ್ಯಾವಂದನ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಯಾತ್ರೆ ಇಲ್ಲ, ಪರೋಪಕಾರ ಇಲ್ಲ, ಏನು ಮಾಡಿಲ್ಲ. ಯಾಕೆ ನನಗೆ ದೇವರ ಶಿಕ್ಷೆ ಕೊಟ್ಟ ಅಂದರೆ ಮಾಡಬೇಕಾದದ್ದನ್ನೂ ಮಾಡಿಲ್ಲ, ಏನೂ ಮಾಡಿಲ್ಲ ಅನ್ನೋದರೊಳಗೆ ಮಾಡಬೇಕಾದ ಕರ್ತವ್ಯಗಳನ್ನು ಬಿಟ್ಟಿದ್ದೀಯ. ಹಾಗಾದರೆ ವಿಹಿತ ಅಕರಣ, ಮಾಡಬೇಕಾದದ್ದನ್ನು ಮಾಡದೇ ಇದ್ದರೂ ದೊಡ್ಡ ಪಾಪ, ಮಾಡಬಾರದ್ದನ್ನು ಮಾಡಿದರೂ ದೊಡ್ಡ ಪಾಪ. ಅದೆಲ್ಲ ಪಾಪಗಳನ್ನು ಮನುಷ್ಯ ಮಾಡಿರ್ತಾನೆ. ಯಾವುದೇ ಒಂದು ಅನಾರೋಗ್ಯಕರವಾದಂತಹ ಸಂಗತಿ ಇದ್ದರೆ, ಅಂತಹ ಆಹಾರವನ್ನು ಸ್ವೀಕಾರ ಮಾಡಿದ್ದರೆ ಕೂಡಲೇ ಅದಕ್ಕೆ ಅದರಿಂದ ಇನ್ಫೆಕ್ಷನ್ ಆಗಬಾರದು, ತೊಂದರೆ ಆಗಬಾರದು ಅನ್ನೋದಕ್ಕೆ ಒಂದು ಏನಾದರೂ ಉಪಾಯ ಮಾಡಬೇಕು. ಅದಕ್ಕೆ ಪ್ರತಿರೋಧಕವಾದದ್ದನ್ನೇನಾದರೂ ತಾನು ತೆಗೆದುಕೊಳ್ಬೇಕು. ದೇಹದಲ್ಲಿರುವಂತಹ ಆ ವೈರಾಣುಗಳು, ರೋಗಾಣುಗಳು ದೂರ ಹೋಗುವುದಕ್ಕೆ ಆಂಟಿಬಯೋಟಿಕ್ ತಾನು ತಗೊಳ್ತಾನೆ. ಯಾಕೆ ಅಂದರೆ ಇಂತಹ ಒಂದು ಸಮಸ್ಯೆ ಆಗಿದೆ ಎನ್ನುವುದಕ್ಕೆ, ಇನ್ಫೆಕ್ಷನ್ ಆಗಿದೆ ಎನ್ನುವುದಕ್ಕೆ ಅಲ್ವಾ. ಹಾಗಾದರೆ ಪಾಪಗಳು ಇಷ್ಟೆಲ್ಲ ಮಾಡ್ತಾ ಇದ್ದದ್ದು ಎಲ್ಲರಿಗೂ ಗೊತ್ತಿದ್ದು ಗೊತ್ತಾಗದೆ ಎಷ್ಟೋ ಪಾಪಗಳು ನನ್ನಿಂದ ನಡೆದಿರಬಹುದು ಅಲ್ಲ, ನಡೆದಿವೆ ಅಂತ ಪ್ರತಿಯೊಬ್ಬ ಜೀವನಿಗೆ ಗೊತ್ತಿವೆ. ಈ ಜನ್ಮದ್ದು ಅವನಿಗೆ ಪ್ರತ್ಯಕ್ಷ ಗೊತ್ತು, ಜನ್ಮಾಂತರದಲ್ಲಿ ಹೀಗೆ ಮಾಡಿರಬಹುದು ಅನ್ನುವ ಊಹೆ ಇದೆ, ಶಾಸ್ತ್ರವೂ ಹೇಳುತ್ತದೆ. ಹಾಗಿದ್ದಾಗ ಏನದಕ್ಕೆ ಪ್ರತೀಕಾರ? ಕೇವಲ ಪಾಪಗಳನ್ನು ಮಾಡ್ತಾ ಹೊರಟಿದ್ದಾರೆ, ಪಾಪಗಳಿಗೆ ಪ್ರತೀಕಾರ ಏನು? ಆ ತರಹದ ಪಾಪಗಳಿಗಿರುವ ಪ್ರತೀಕಾರವೇ ಉಪವಾಸ. ದೇಹದ ಕ್ಲೇಶ, ನಾನಾ ರೀತಿಯಿಂದ ತನಗಾಗುವ ಕ್ಲೇಶವನ್ನು ಸಹನೆ ಮಾಡಿ ತಪಸ್ಸನ್ನು ಆಚರಿಸಿದರೆ ಇವುಗಳಿಗೆ ತಪಸ್ಸು ಅಂತಾರೆ. ಸತ್ಯೋಪವಾಸಾದಿ ತಪಶ್ಚ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಇದೇ ಬಹಳ ದೊಡ್ಡ ತಪಸ್ಸು, ಎಲ್ಲರೂ ಮಾಡಬಹುದಾದ ತಪಸ್ಸು ಅಂತ ಹೇಳುವಾಗ ಹೇಳ್ತಾರೆ, ಸತ್ಯವೇ ಒಂದು ತಪಸ್ಸು ಅಂತ. ನೋಡಿ, ಯಾವುದರಿಂದ ನಮಗೆ ಕ್ಲೇಶವಾಗತ್ತೆ ಅದು ತಪಸ್ಸು. ಮನಸ್ಸಿಗಾಗಲಿ ಶರೀರಕ್ಕಾಗಲಿ ಒಂದು ತರಹದ ಕ್ಲೇಶ ಆಗಬೇಕು, ಅದೇ ತಪಸ್ಸು. ಯಾರಾದರೂ ಏನಾದರೂ ನಮಗೆ ಬೈತಾರೆ, ಆ ಸಂದರ್ಭದಲ್ಲಿ ನಾವು ಅದನ್ನು ಸಹನೆ ಮಾಡಿಕೊಂಡ್ರೆ ಅದೇ ತಪಸ್ಸು. ಯಾಕೆಂದರೆ ಮನಸ್ಸಿಗೆ ನಾವು ಕ್ಲೇಶವನ್ನು ಸಹಿಸಿಕೊಂಡದ್ದಾಯಿತು, ಮನಸ್ಸಿಗೆ ಬಹಳ ದುಃಖ ಆಗಿದೆ, ಅದಕ್ಕೆ ಸರಿಯಾಗಿ ತಿರುಗೇಟು ಕೊಟ್ಟರೆ ಆಗ ಅದು ತಪಸ್ಸಲ್ಲ. ನನಗೆ ನಿಂದೆ ಮಾಡಿದರೂ ಅದನ್ನು ಸಹಿಸಿಕೊಂಡರೆ, ಆ ಕ್ಲೇಶವನ್ನು ಸಹನೆ ಮಾಡಿ ಭಗವಂತನ ಸಂಕಲ್ಪದಂತೆ ಎಲ್ಲರೂ ಮಾತನಾಡ್ತಾರೆ, ಅವನ ಪ್ರೇರಣೆಯಂತೆ ನಾನು ಮಾಡಿದ ಎಷ್ಟೋ ಪಾಪಗಳಿಗೆ ಇದು ಪ್ರಾಯಶ್ಚಿತ್ತ ಅಂತ ಸಂತೋಷದಿಂದ ಯಾರು ಅಂತಾರೆ, ಆಡ್ತಾರೆ, ಅವರಿಗೆಲ್ಲ ಕ್ಷೇಮವಾಗಲಿ ಅಂತ ಚಿಂತನೆ ಮಾಡ್ತಾರೆ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಹೇಳಿದ ಹಾಗೆ ಯಾರ್ಯಾರು ಅಂತಾರೆ, ಯಾರ್ಯಾರು ಆಡ್ತಾರೆ, ಯಾರ್ಯಾರು ನಾನಾ ರೀತಿಯಿಂದ ನಮಗೆ ಹಿಂಸೆ ಕೊಡ್ತಾರೆ, ಅವರಿಗೆಲ್ಲ ಕಲ್ಯಾಣ ಆಗಲಿ, ದೇವರು ಒಳ್ಳೇದು ಮಾಡಲಿ, ಸದ್ಬುದ್ಧಿಯನ್ನು ಕೊಡಲಿ, ಸನ್ಮಾರ್ಗದಲ್ಲಿ ನಡೆಸಲಿ ಅಂತನ್ನುವ ರೀತಿಯಲ್ಲಿ ವಿಶಾಲ ದೃಷ್ಟಿಯಿಂದ ತನಗಾದ ಮಾನಸಿಕ ಕ್ಲೇಶವನ್ನು ಸಹನೆ ಮಾಡಿಕೊಳ್ಳೋದು, ಮನಸ್ಸಿಗೆ ಕ್ಲೇಶವೇ ಆಗದಂತೆ ಮಾಡಿಕೊಳ್ಳೋದು, ಇದೆಲ್ಲ ಒಂದು ರೀತಿಯ ತಪಸ್ಸು. ಪ್ರತಿಯಾಗಿ ಮಾತನಾಡದೇ ಇರುವುದೇ ಒಂದು ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್. ಈ ತರಹದ ತಪಸ್ಸುಗಳನ್ನು, ಮನಸ್ಸಿಗೆ ಕ್ಲೇಶವಾದದ್ದನ್ನು ಸಹನೆ ಮಾಡುವ, ದೇಹಕ್ಕಾಗುವಂತಹ ಉಪವಾಸಾದಿಗಳಿಂದಾಗುವ ಶ್ರಮವನ್ನು ಸಹಿಸುವ ಏನೊಂದು ತಪಸ್ಸಿದೆ, ಈ ತರಹದ
ತಪಸ್ಸಿನಿಂದ ನಾವು ಮಾಡಿದಂತಹ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಯಾವಾಗ ಪಾಪಗಳನ್ನು ತೊಳೆದುಕೊಳ್ತಾನೆ ಅವನು ಅಮಂತು ಆಗ್ತಾನೆ. ಅಮಂತವೋಮಾಂತ ಉಪಕ್ಷೇಂತ. ಪಾಪಗಳನ್ನು ಕಳೆದುಕೊಂಡ್ರೆ, ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ, ಅಮಂತು ಆದರೆ ಅವನು ನನ್ನ ಹತ್ತಿರ ವಾಸ ಮಾಡಬಹುದು. ನಾನು ಅವನ ಹತ್ತಿರ ಇದ್ದು ಸನ್ನಿಹಿತಳಾಗಿ ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡುತ್ತೇನೆ ಎಂಬುದಾಗಿ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ. ಮಹಾಲಕ್ಷ್ಮಿ ಅಂದರೆ ಸಕಲ ಸದ್ಗುಣಗಳ ಪ್ರತೀಕ. ಮೋಕ್ಷ ಸಾಧನ, ನಾನಾ ವಿಧವಾದಂತಹ ಧರ್ಮಾನುಷ್ಠಾನಗಳ ಒಂದು ಪ್ರತೀಕ ಅದು. ಮಹಾಲಕ್ಷ್ಮಿಯ ಸನ್ನಿಧಾನ ಇದೆ ಅಂದರೆ ಸರಿಯಾದ ಧರ್ಮಗಳ ಅನುಷ್ಠಾನವನ್ನು ಮಾಡುತ್ತಾ ಇದ್ದಾನೆ, ಮೋಕ್ಷ ಸಾಧನವನ್ನು ಅನುಷ್ಠಾನ ಮಾಡುತ್ತಾ ಇದ್ದಾನೆ, ಐಹಿಕವಾಗಿಯೂ ಸುಖವಾಗಿದ್ದಾನೆ ಅಂತ ಅಭಿಪ್ರಾಯ. ಆ ರೀತಿಯಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಆಗಬೇಕಾಗಿದ್ರೆ ಈ ಎಲ್ಲ ತರಹದ ಸದ್ಗುಣಗಳನ್ನು ಪಡೆದುಕೊಳ್ಳಬೇಕು ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ. ಸದ್ಗುಣಗಳನ್ನು ಪಡೆದುಕೊಳ್ಳಬೇಕು ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ. ಉಪವಾಸ ತಪಶೀಲ. ಎಲ್ಲ ಸಜ್ಜನರು ಪ್ರಾಯ ಇಲ್ಲಿ ಬಂದವರು ಉಪವಾಸವನ್ನು ಮಾಡುವವರೇ ಇದ್ದೀರಿ. ಯಾರಾದರೂ ಮಾಡದೇ ಇದ್ದವರಿದ್ದರೆ ಏಕಾದಶಿಯ ಉಪವಾಸವನ್ನು ತಪ್ಪದೇ ಮಾಡ್ತೀವಿ ಎನ್ನುವಂತಹ ಸಂಕಲ್ಪವನ್ನು ಮಾಡಿ. ಹೆಚ್ಚಿನ ಉಪವಾಸಗಳನ್ನು ಮಾಡುವ ಶಕ್ತಿ ಸಾಮರ್ಥ್ಯಗಳು ಇದ್ದವರು ಮಾಡ್ತಾರೆ, ಇಲ್ಲದೇ ಇದ್ದವರು ಇಲ್ಲ. ಆದರೆ ಏಕಾದಶಿಯ ಉಪವಾಸವನ್ನು ಮಾತ್ರ ಅವಶ್ಯವಾಗಿ ಮಾಡುತ್ತೇವೆ ಎನ್ನುವ ದೃಢವಾದ ಸಂಕಲ್ಪವನ್ನು ಮಾಡಿ. ಅಷ್ಟು ದೊಡ್ಡ ಸಂಕಲ್ಪವನ್ನು ಹೇಗೆ ಮಾಡೋದು ಅಂತ ಕೆಲವರಿಗೆ ಭಯ ಆಗ್ಬೋದು. ಆದರೆ ನಿಮ್ಮ ಸುತ್ತಮುತ್ತಲೂ ಮಾಡುವವರು ಬೇಕಾದಷ್ಟಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಮಾಡುತ್ತಾರೆ. ಅವರನ್ನೆಲ್ಲ ನೋಡಿ ಧೈರ್ಯದಿಂದ ನಾವು ಮಾಡಬಹುದು ಅಂತ ಸಂಕಲ್ಪವನ್ನು ಮಾಡಿ ದೇವರ ವಿಶೇಷವಾದ ಅನುಗ್ರಹದಿಂದ ಆ ಸಂಕಲ್ಪವನ್ನು ಪೂರ್ಣ ಮಾಡಿದರೆ ಸಹಸ್ರ ಸಹಸ್ರ ಕೋಟಿ ಕೋಟಿ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅಷ್ಟು ವೇಗದಿಂದ ನಾವು ಸಾಧನ ಮಾರ್ಗದಲ್ಲಿ ಮುಂದೆ ಸಾಗಿದಂತೆ ಆಗ್ತದೆ. ಅತೀ ದೂರ ಹೋಗಬೇಕಾಗಿದೆ, ಗಂಟೆಗೆ ಒಂದು ಹೆಜ್ಜೆ ಮಾತ್ರ ಮುಂದೆ ಸರಿಸ್ತಾ ಕಾರಿನಲ್ಲೇ ಕುಳಿತು ಒಂದೇ ಒಂದು ಸೆಂಟಿಮೀಟರ್ ಅಷ್ಟೇ ಮುಂದೆ ಹೋಗ್ತಾ ಇದ್ರೆ ಯಾವಾಗ ನಾವು ಊರು ಮುಟ್ಟೋದು? ವೇಗದಿಂದ ಹೋಗಬೇಕಲ್ಲ. ಹಾಗೆ ಸಾಧನ ಮಾರ್ಗದಲ್ಲಿ ಪಾಪಗಳು ನಮಗೆ ಪ್ರತಿಬಂಧಕವಾಗಿರ್ತವೆ. ಅವುಗಳನ್ನು ಕಳೆದುಕೊಂಡ್ರೆ ನಮ್ಮ ವೇಗ ಹೆಚ್ಚಾಗ್ತದೆ ಮೋಕ್ಷ ಮಾರ್ಗದಲ್ಲಿ. ಅಂತಹ ಒಂದು ಶ್ರೇಷ್ಠವಾದ ಸಾಧನ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ, ಪುಣ್ಯಗಳನ್ನು ಸಂಪಾದನೆ ಮಾಡುವುದಕ್ಕೆ ಈ ಉಪವಾಸಾದಿ ವ್ರತಗಳು, ಅವುಗಳನ್ನು ಮಾಡಬೇಕು ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ.